ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕೆಲವೊಂದು ವಿಷಯಗಳಿಗೆ ಇವತ್ತು ಕ್ಲಾರಿಟಿ ಕೊಡಲೇಬೇಕು. ಈಗಾಗಲೇ ರಚಿತಾ ರಾಮ್ ಅವರು ಕೆಲವು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ದಾರೆ ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಪ್ರಮೋಷನ್ ವಿಚಾರವಾಗಿ. ಅದರ ಜೊತೆಗೆ ಅವರು ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕೆಲವು ರಾಜಕೀಯ ವ್ಯಕ್ತಿಗಳ ಜೊತೆಗೆ ರಚಿತಾ ರಾಮ್ ಅವರಿಗೆ ನಂಟಿದೆ. ಈಗ ಅವರು ಈ ಹಂತಕ್ಕೆ ಬೆಳೆದಿರೋದು ಕೂಡ ಅವರ ಒಂದು ಇನ್ಫ್ಲುಯೆನ್ಸ್ಗಳಿಂದ, ಅವರ ಒಂದು ಸಪೋರ್ಟ್ಗಿಂದ, ಜೊತೆಗೆ ಅವರಿಗೆ ಅವರೇ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. 4 ತಿಂಗಳ ಹಿಂದೆ ಇದೇ ಒಂದು ವಿಡಿಯೋದಲ್ಲಿ ನಾನೇ ಒಂದು ಥಂಬ್ನೇಲನ್ನು ಹಾಕಿದ್ದೆ. ಅದು ಕೂಡ ಈ ಒಂದು ರಚಿತಾ ರಾಮ್ ಅವರಿಗೆ ಸಂಬಂಧಪಟ್ಟ ರೀತಿಯಾಗಿ ಟೆಕ್ಸ್ಟ್ ಇತ್ತು. ಅದು ನಾನು ಆರಂಭದಲ್ಲಿ ಹೇಳಿಬಿಡ್ತೀನಿ. ಸಿಡಿಯಲ್ಲಿರೋದು ನಟಿ RR, ಜೊತೆಗೆ ಮಾಜಿ CM ಸ್ಫೋಟಕ ವಿಡಿಯೋ, ಅಶ್ಲೀಲ ವಿಡಿಯೋದಲ್ಲಿರೋ ನಟಿ ಇವರೇ ಅಂತ. ಅಂದರೆ ಇದನ್ನು ನೀವು ನೋಡಿದಾಗ ನೇರವಾಗಿ RR ಅಂದರೆ ಕನ್ನಡದ ಒಬ್ಬ ಪ್ರಖ್ಯಾತ ನಟಿ ರಚಿತಾ ರಾಮ್ ಇರಬಹುದಾ ಅಂತ. ಆ ಸಿಡಿಯೋದಲ್ಲಿರೋ ವಿಡಿಯೋ ಯಾವಾಗ ಈ ಬೊಮ್ಮಾಯಿ ಅವರ ವಿಡಿಯೋ ವೈರಲ್ ಆಗ್ತಿದೆ ಅನ್ನೋ ವಿಷಯವಾಗಿ, ಜೊತೆಗೆ ಕೆಲವೊಂದು ವಿಡಿಯೋಗಳು ನನ್ನ ಬಳಿ ಇವೆ, ಅದನ್ನು ನಾನು ವೈರಲ್ ಮಾಡ್ತೀನಿ ಅಂತ ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನು ತೆಗೆದುಕೊಳ್ಳದೆ ಲಾಯರ್ ಜಗದೀಶ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು. ಜೊತೆಗೆ ಅವರೇ ಮಾತನಾಡ್ತಾ ಇದೇ CMಗಳು ಇದೇ ಕನ್ನಡದ ಒಬ್ಬ ನಟಿ RR ಜೊತೆಗೆ ಇರ್ತಕ್ಕಂಥ ಕೆಲವೊಂದು ಪರ್ಸ್ನಲ್ ವಿಡಿಯೋಗಳು, ಖಾಸಗಿ ಕ್ಷಣದ ವಿಡಿಯೋಗಳು ನನ್ನ ಜೊತೆ ಇವೆ ಅಂತ ನಾನು ಒಂದು ಥಂಬ್ನೇಲನ್ನು ಹಾಕಿದ ತಕ್ಷಣ ಇದೇ ಕನ್ನಡದ ಪ್ರಖ್ಯಾತ ನಟಿ ಈಗ ಮಾತನಾಡ್ತಾ ಇರತಕ್ಕಂಥ ಕೆಲವು ರಾಜಕೀಯ ನಾಯಕರ ಜೊತೆ ನನಗೆ ಯಾವುದೇ ನಂಟಿಲ್ಲ, ಈಗೆಲ್ಲ ಊಹಾಪೋಹಗಳನ್ನು ಎಬ್ಬಿಸ್ತಾ ಇರತಕ್ಕಂಥ ಲಾಯರ್ ಜಗದೀಶ್ ಅವರು ನನ್ನ ಹೆಸರನ್ನು ತೇಜೋವಧೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಮಾತನಾಡಿದ್ದಾರೆ. ಅದೇ ರಚಿತಾ ರಾಮ್ ಅವರ ಪರ್ಸ್ನಲ್ ಮ್ಯಾನೇಜರ್ ಅವರಿಂದ ನನಗೂ ಕೂಡ ಕರೆ ಬಂದಿತ್ತು. ಸಹಜವಾಗಿ ನಾನು ಆ ವಿಡಿಯೋ ಮಾಡಬೇಕಾದ್ರೆ ಜೊತೆ ಕೆಲವೊಬ್ಬರು ಅಂದ್ಕೊಂಡಿದ್ದೀರಿ ಲಾಯರ್ ಜಗದೀಶ್ ಅವ್ರಿಗೂ ಮತ್ತು ನನ್ನ ಒಂದು ಈ ವಾಹಿನಿಗೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ. ಅವ್ರು ಯಾವುದೇ ಒಂದು ಕಾಂಟ್ರವರ್ಸಿ ವಿಷಯಗಳನ್ನು ಮಾತನಾಡಬೇಕಾದ್ರೂ, ಜೊತೆಗೆ ಕೆಲವು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತನಾಡಬೇಕಾದ್ರೂ ಅದು ಏನು ಅಂತ ಹೇಳಿ ಪ್ರಶ್ನೆಯನ್ನು ಎತ್ತಲಿಕ್ಕೆ, ಜೊತೆಗೆ ಬಿಗ್ ಬಾಸ್ ವಿಷಯವಾಗೂ ಕೂಡ ಬಹಳಷ್ಟು ಕಾಂಟ್ರವರ್ಸಿ ಆದಾಗ, ಜೊತೆಗೆ ನೇಮು ಫೇಮನ್ನು ಗಿಟ್ಟಿಸ್ಕೊಂಡಾಗ ಅವರು ಕೆಲವೊಂದು ಇಂಟರ್ವ್ಯೂಗಳನ್ನು ಮಾಡಿದ್ದೆ. ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಒಂದು ಸಂದರ್ಶನವನ್ನು ಮಾಡಬೇಕಾದ್ರೆ ಅವರೇ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಕನ್ನಡದ ಒಬ್ಬ ನಟಿ RR ಅವರು 1 ಕೋಟಿ ಕಾರನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಅನೇಕ ಕಾರಣಗಳಿದೆ. ಈ ಹಂತದಕ್ಕೂ ಕೂಡ ಅವರು ಬೆಳೆಯೋದಕ್ಕೂ ಕೂಡ ಇದೇ ರೀತಿಯಾದಂಥ ಕಾರಣಗಳು, ಒಂದಿಷ್ಟು ಸಂಬಂಧಗಳನ್ನು ಕೂಡ ಅವರು ಕಲ್ಪಿಸಿದ್ರು. ಅದಾದ ಮೇಲೆ ಇದೇ ರಚಿತಾ ರಾಮ್ ಅವರ ಮ್ಯಾನೇಜರ್ ಅವರು ನೇರವಾಗಿ ನನ್ನನ್ನು ಪ್ರಶ್ನೆ ಮಾಡಿದಾಗ, ಸರ್ ಯಾಕೆ ಆ ರೀತಿಯಾಗಿ ಹಾಕಿದ್ದೀರಿ, ನಿಮ್ಮ ವಿಡಿಯೋದಲ್ಲಿ RR ಅಂತ ಒಂದು ಟೆಕ್ಸ್ಟನ್ನು ಹಾಕಿದ್ದಿರಲ್ಲ, ಆ ಸಿಡಿಲಿರೋದು RR ಅಂತ ಹಾಕಿದ್ದಿರಲ್ಲ, ಕನ್ನಡದಲ್ಲಿ RR ಅಂತ ಮತ್ತೆ ಯಾರಿದ್ದಾರೆ ಅಂತ. ನನಗೆ ನೇರವಾಗಿ ಕನ್ನಡದ ನಟಿಯರ ತೇಜೋವಧೆ ಮಾಡಬೇಕು, ಜೊತೆಗೆ ಯಾವುದೇ ಊಹಾಪೋಹಗಳಿಗೆ ಯಾವುದೇ ಸಂಬಂಧಗಳು ಇಲ್ಲದೆ ಇರತಕ್ಕಂಥ ಕೆಲವು ವಿಷಯಗಳಿಗೆ ನಾವು ತಲೆ ಕೊಡೋದಕ್ಕೆ ಹೋಗೋದಿಲ್ಲ. ಜೊತೆಗೆ ಯಾಕೆಂದರೆ ಅದಕ್ಕೆ ನಿಖರವಾದಂಥ ಆಧಾರಗಳಿರಬೇಕು, ಜೊತೆಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಗ್ಯಾರಂಟಿ, ನಿಖರ ಮಾಹಿತಿ, ಖಚಿತತೆ ಇರಬೇಕು. ಆಗ ಮಾತ್ರ ನಾವು ಅದನ್ನು ಕೂಡ ನೇರವಾಗಿ ವಿಷಯವನ್ನು ಮುಟ್ಟಿಸ್ಬೋದು. ಇದಕ್ಕೆ ಯಾವುದು ತಲೆ ಇಲ್ಲ ಬುಡ ಇಲ್ಲದಂಥ ಹೇಳಿಕೆ ಅದು ಆಡಿದ್ದಂತಹ ಲಾಯರ್ ಜಗದೀಶ್ ಅವರು, ಅವರಿಗೆ ಸಂಬಂಧಪಟ್ಟಿದ್ದು. ಅವ್ರು ನೇರವಾಗಿ ಹೇಳೋದಾದ್ರೆ ಅವರು ಕೂಡ ನೇರವಾಗಿ ಹೇಳ್ಬೋದಿತ್ತು. ಜೊತೆಗೆ ನನಗೆ ಅದು ಸಂಬಂಧ ಪಡದಲ್ಲದ ವಿಷಯವಾಗಿದ್ದರಿಂದ ಅವ್ರು ಹೇಳಿದಂತೆ ನಾನು RR ಅಂತ ಹಾಕಿದ್ದೆ. ಅವ್ರಿಗೂ ಕೂಡ ನಾನು ಕ್ಲಾರಿಟಿ ಕೊಟ್ಟೆ. ರಚಿತಾ ರಾಮ್ ಅವರ ಪರ್ಸ್ನಲ್ ಮ್ಯಾನೇಜರ್ ಅಂತ ಹೇಳ್ಕೊಂಡು ನನಗೆ ಕರೆ ಮಾಡಿದ್ರು. ಅವ್ರಿಗೂ ಕೂಡ ನಾನು ನೇರವಾಗಿ ಹೇಳಿದ್ದೀನಿ, ಸರ್ ನಾನು ಹೇಳಿರೋದು RR ಅಂತ, ರಚಿತಾ ರಾಮ್ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ. ಜೊತೆಗೆ ಕಮೆಂಟ್ಸ್ ಹಾಕ್ತಾ ಇರೋರು ರಚಿತಾ ರಾಮ್ ಅಂತಲೇ ಹಾಕ್ತಾ ಇದ್ರೆ ಅದಕ್ಕೂ ನನಗೂ ಸಂಬಂಧವಿಲ್ಲ. ನಾವು ಮಾಡೋ ವಿಡಿಯೋಗಳಿಗೂ ಕೂಡ ಅನೇಕರು ಕೆಟ್ಟ ಕಮೆಂಟ್ಸ್ನು ಕೂಡ ಹಾಕ್ತಾರೆ, ಕೆಲವರು ಪಾಸಿಟಿವ್ ಕಮೆಂಟ್ಸ್ ಹಾಕ್ತಾರೆ. ನಾವು ಅವರೆಲ್ಲರಿಗೂ ಕೂಡ ಕಿವಿ ಕೊಡ್ಲಿಕ್ಕೆ ಹೋಗಿಬಿಟ್ರೆ ನಿಜಕ್ಕೂ ಕೂಡ ನಾವು ನೆಕ್ಸ್ಟ್ ಯಾವುದೇ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಹೋಗೋದೇ ಇಲ್ಲ ಅಂತ. ಸದ್ಯ ಈಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಇದೇ ರಚಿತಾ ರಾಮ್ ಲಾಯರ್ ಜಗದೀಶ್ ಅವರ ಹೇಳಿಕೆಗೆ ಮೊದಲ ಬಾರಿಗೆ, ಇಲ್ಲಿಯವರೆಗೂ ಸೈಲೆಂಟ್ ಆಗಿದ್ದಂಥ ರಚಿತಾ ರಾಮ್ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಈ ಹಂತಕ್ಕೆ ಬೆಳೆದು ಬಂದಿರೋದು ಯಾವ ರೀತಿಯಾಗಿ ಅಂತ, ಈ ರೀತಿಯಾಗಿ ರಾಜಕೀಯ ನಾಯಕರ ಜೊತೆಗೆ ನನಗೆ ಯಾವುದೇ ರೀತಿಯಾದಂಥ ಸಂಪರ್ಕವಾಗಿರ್ಬೋದು, ಜೊತೆಗೆ ಅವ್ರ ಇನ್ಫ್ಲುಯೆನ್ಸು, ಜೊತೆಗೆ ಅವರೆಲ್ಲರೂ ಕೂಡ ನನಗೆ ಬ್ಯಾಕ್ ಬೋನ್ ಆಗಿದ್ದಾರೆ ಹಣಕಾಸಿನ ವಿಷಯವಾಗಿ, ಜೊತೆಗೆ ಆರ್ಥಿಕವಾಗಿ ಅವರೆಲ್ಲರೂ ಕೂಡ ಸಹಕಾರ ಆಗಿದ್ದಾರೆ. ನಾನಿಟ್ಟಿರ್ತಕ್ಕಂಥ ಐಷಾರಾಮಿ ಕಾರುಗಳಿಗೆಲ್ಲರಿಗೂ ಕೂಡ ಅವರೇ ಕಾರಣ ಅನ್ನೋದು ಶುದ್ಧ ಸುಳ್ಳು. ಊಹಾಪೋಹಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಹಂತಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ನನ್ನ ಸ್ವಂತ ಶ್ರಮದಿಂದಲೇ. ಆ ವ್ಯಕ್ತಿ ನಾನು ತುಂಬ ಗೌರವಿಸ್ತೀನಿ, ನನಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿ ಕಾಣ್ತಾರೆ ಇದೇ ಲಾಯರ್ ಜಗದೀಶ್ ಅವರು. ಹಾಗಾಗಿ ನಾನು ಅವ್ರನ್ನ ಈಗ ಅಗೌರವಿಸೋಕೆ ಹೋಗಿರೋದಿಲ್ಲ, ಆದರೆ ಅವ್ರಿಗೂ ನನಗೆ ಸಂಬಂಧವೇ ಇಲ್ಲ ಅಂತಲೂ ಕೂಡ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಲಾಯರ್ ಜಗದೀಶ್ಗೂ ರಚಿತಾ ರಾಮ್ಗೂ ಸಂಬಂಧವೇ ಇಲ್ಲ. ಎಲ್ಲಿಂದ ಎತ್ತರನ ಸಂಬಂಧ? ಬೊಮ್ಮಾಯಿ ಅವರ ವಿಷಯವನ್ನು ಇಟ್ಕೊಂಡು ಇಲ್ಲಿ RR ಅನ್ನೋ ಹೆಸರನ್ನು ತೆಗೆದುಕೊಳ್ಳುವ ಅವಶ್ಯಕತೆಯೇ ಇರಲಿಲ್ಲ.
ನಾನು ಅನೇಕ ಸಿನಿಮಾಗಳು ಅಂದರೆ ಆರಂಭದಲ್ಲಿ ದರ್ಶನ್ ಅವ್ರ ಜೊತೆಗಿನ ಸಿನಿಮಾದಿಂದ ಹಿಡಿದು ಇಲ್ಲಿಯವರೆಗೂ ಪುನೀತ್ ರಾಜ್ಕುಮಾರ್ ಇರ್ಬೋದು, ಎಲ್ಲ ಕೆಲವು ನಾಯಕರ ಜೊತೆಗೆ ಇಲ್ಲಿಯವರೆಗೂ ಕೂಡ ನಾನು ನಟಿಸ್ಕೊತ ಬಂದಿದ್ದೀನಿ. ಜೊತೆಗೆ ಅನೇಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಜಡ್ಜ್ ಆಗಿ ನಾನಿದ್ದೀನಿ. ಹಾಗಾಗಿ ಇವೆಲ್ಲವೂ ಕೂಡ ಸೇರಿದಂತೆ ಒಂದಿಷ್ಟು ಕನ್ನಡ ಸಿನಿಮಾ ರಂಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದೀನಿ. ಇದೆಲ್ಲದರಿಂದ ನನಗೆ ಹಣದ ಮೂಲ ಇದೆ. ಹಾಗಾಗಿ ನಾನು ಸ್ವಲ್ಪ ಆರ್ಥಿಕವಾಗಿ ಸದೃಢನಾಗಿದ್ದೀನಿ. ಒಂದು ಮಟ್ಟಿಗೆ ಒಂದು ಕಾಲಕ್ಕೆ ನಾನೇನಾದರೂ ಕುಗ್ಗು ಹೋಗಿಬಿಟ್ರೆ ಅಥವಾ ಸಿನಿಮಾದಲ್ಲಿ ಅವಕಾಶವೇ ಇಲ್ಲ ಅಂದ್ಬಿಟ್ರು, ಆ ರೀತಿಯ ಬಡತನ ಬಂದುಬಿಟ್ರು, ನಾನು ದೇವಸ್ಥಾನದಲ್ಲಿ ಏನೋ ಪ್ರಸಾದವನ್ನು ತಿಂದ್ಕೊಂಡಾದರೂ ಬದುಕ್ತೀನಿ. ಆದರೆ ಈ ರೀತಿಯಾಗಿ ಇನ್ನೊಬ್ಬರ ಅಂದರೆ ಈ ರಾಜಕೀಯ ನಾಯಕರ ಸಂಪರ್ಕಕ್ಕೆ ಜೊತೆಗೆ ಅವರ ಜೊತೆಗಿನ ಈ ಸಂಬಂಧವನ್ನು ನಾನು ಬೆಳೆಸ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ ಅಂತ ನೇರವಾಗಿ ಟಕ್ಕರನ್ನು ಕೊಟ್ಟರು, ಖಡಕ್ಕಾಗಿ ಕೌಂಟರನ್ನು ಕೊಟ್ಟರು. ಇದು ನೇರವಾಗಿ ಲಾಯರ್ ಜಗದೀಶ್ ಅವರಿಗೆ ಹೇಳಿದಂಥ ಮಾತಾಗಿತ್ತು. ವೀಕ್ಷಕರು, ನಾನು ಕೊನೆಯದಾಗಿ ಅದನ್ನೇ ಹೇಳಲಿಕ್ಕೆ ಬರ್ತಾ ಇದ್ದೀನಿ. ಆರಂಭದಲ್ಲಿ ಕೆಲವೊಬ್ಬರು ಇದು ಲಾಯರ್ ಜಗದೀಶ್ ಅವರು ಯೂಟ್ಯೂಬ್ ಚಾನಲ್ಲ ಅಂತ ಕೆಲವೊಬ್ರು ಕೆಟ್ಟ ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಬೇಸರ ಇಲ್ಲ. ಯಾಕೆಂದರೆ ಅನೇಕ ವಿಡಿಯೋಗಳು ಅವರದ್ದೇ ಬಂದಾಗ ನಿಮಗೂ ಕೂಡ ಸಹಜವಾಗಿ ಆ ರೀತಿಯಾದಂಥ ಕಲ್ಪನೆ ಬರುತ್ತೆ. ಮತ್ತೊಮ್ಮೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಏನಾದರೂ ಹೊಸ ಹೊಸ ವಿಡಿಯೋಗಳೊಂದಿಗೆ ಜೊತೆಗೆ ಬೇರೆ ಹೊಸ ಹೊಸ ವಿಷಯಗಳೊಂದಿಗೆ ಬರ್ತೀನಿ. ಜೊತೆಗೆ ಲಾಯರ್ ಜಗದೀಶ್ ಅವರು ಭಾಳಷ್ಟು ಸಾರಿ ಮಾತನಾಡಬೇಕಾದ್ರೂ ಕೂಡ ಆಧಾರ ರಹಿತವಾಗಿ ಮಾತನಾಡೋದು ತಪ್ಪಾಗುತ್ತೆ. ಅವರು ವಿತ್ ಪ್ರೂಫನ್ನು ಇಟ್ಕೊಂಡಾಗ ಅದು ಕೂಡ ಸರಿ ಅಂತ ಅನಿಸುತ್ತೆ. ಈಗ ಸದ್ಯ ರಚಿತಾರಾಮ್ ಅವರಂತರೂ ಮೌನವನ್ನು ಮುರಿದು ಬಿಟ್ಟಿದ್ದಾರೆ. ಏನು ಹೇಳಬೇಕಿತ್ತೋ ಅದನ್ನು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಜೊತೆಗೆ ರಾಜಕೀಯ ನಾಯಕರು ಜೊತೆಗೆ ಈ ಬೊಮ್ಮಾಯಿ ಅಥವಾ ಬೇರೆ ಬೇರೆ ಸುಧಾಕರ್ ಈ ರೀತಿಯಾದಂಥ ಒಂದು ಹೆಸರುಗಳು ಓಡಾಡ್ತಾ ಇರೋದಕ್ಕೆ ಯಾವುದೇ ರೀತಿಯಾದಂಥ ಆಧಾರ ಇಲ್ಲವೇ ಇಲ್ಲ. ಅವೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನೋದನ್ನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನಾನು ಯಾಕೆ ಈ ವಿಡಿಯೋವನ್ನು ಮಾಡಿದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಯಾಕೆಂದರೆ ಇದು ಮೊದಲು ಕಿಡಿ ಹಚ್ಚಿದ್ದೆ ನನ್ನ ಒಂದು ವಿಡಿಯೋದ ಮುಖಾಂತರ. ಆರಂಭದಲ್ಲಿ ಇದು ಅವರು ಹೇಳ್ಕೊಂಡಿದ್ದು ಕೂಡ ನನ್ನದೇ ಆದಂಥ ಖಾತೆಯ ಮುಖಾಂತರ. ಅದಾದಮೇಲೆ ಟ್ವಿಟರಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಹಾಗಾಗಿ ಇದನ್ನು ನಾನು ಹೇಳಲೇಬೇಕಿತ್ತು. ಹಾಗಾಗಿ ಕೊನೆಯದಾಗಿ ಈ ವಿಡಿಯೋ ಮುಖಾಂತರ ಅದನ್ನು ನಾನು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಅವರ ಸಂಜು ವೆಡ್ಸ್ ಗೀತಾ 2 ಸಿನಿಮಾ ಬರ್ತಾ ಇದೆ, ಪಾರ್ಟ್ 2 ಸಿನಿಮಾ. ಅವ್ರ ಸಿನಿಮಾಗೆ ಒಳ್ಳೆಯದಾಗಲಿ, ಕನ್ನಡ ನಟಿಯರು ಬೆಳೆಯಬೇಕು. ಜೊತೆಗೆ ಹೆಚ್ಚಾಗಿ ಕನ್ನಡ ಸಿನಿಮಾದಲ್ಲಿ ಕೆಲವು ಬೆಳವಣಿಗೆ ನಟಿಯರು ಮಾತ್ರ ಕಾಣಸಿಗ್ತಾ ಇರೋದು. ಅದರಲ್ಲಿ ರಚಿತಾಮ್ ಅವರು ಕೂಡ. ನಾನು ಈ RRR ಅಂತ ಅಂದ ಹಾಗೆ ರಕ್ಷಿತಾ ಜೊತೆಗೆ ರಾಧಿಕಾ ಜೊತೆಗೆ ರಮ್ಯಾ ಈ ಥರದ RR ಯರ ಏನಿದೆಯಲ್ಲ ಅದು ಕಂಟಿನ್ಯೂ ಆಗ್ತಾ ಇದೆ. ಅದ್ರ ಜೊತೆಗೆ ರಚಿತಾರಾಮ್ ಅವರು ಕೂಡ ಕನ್ನಡದಲ್ಲೇ ಉಳ್ಕೊಂಡು ಇಷ್ಟೆಲ್ಲ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಅವ್ರದ್ದು ಒಂದು ಕೊಡುಗೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಗೌರವಿಸಬೇಕಾಗತ್ತೆ. ಅವರ ಸಿನಿಮಾ ರಂಗದ ಈ ಒಂದು ಕಂಟಿನ್ಯೂಟಿ ಹೀಗೆ ಮುಂದುವರಿಯಲಿ. ಜೊತೆಗೆ ಈ ಥರದ ಊಹಾಪೋಹದ ಸುದ್ದಿಗಳಿಗೆ ಯಾರೂ ಕೂಡ ಕಿವಿ ಕೊಡುವ ಅಗತ್ಯವಿಲ್ಲ. ಆದರೆ ಅದು ಸತ್ಯವಾಗಿದ್ದರೆ ಒಂದಿಲ್ಲೊಂದು ದಿನ ಅದು ಹೊರಗೆ ಬರಲೇಬೇಕಾಗುತ್ತೆ. ಅದೆಲ್ಲ ಸತ್ಯಾಂಶಗಳು ಕೂಡ ಬಯಲಿಗೆ ಬರಬೇಕಾಗುತ್ತೆ. ಅದೆಲ್ಲವೂ ಕೂಡ ಒಂದಲ್ಲ ಒಂದಿನ ಗೊತ್ತಾಗಬೇಕಾಗತ್ತೆ. ಯಾಕೆಂದರೆ ಬೆಂಕಿ ಇಲ್ಲದೆ ಹೊಗೆ ಹಾಡೋದಿಲ್ಲ ಅನ್ನೋ ಒಂದು ಗಾದೆ ಮಾತಿದೆ. ಕೆಲವೊಂದು ಗಾಸಿಪ್ಗಳು ಸತ್ಯಾಂಶವೂ ಕೂಡ ಆಗಬಹುದು ಅಥವಾ ಅದು ಶುದ್ಧ ಸುಳ್ಳು ಕೂಡ ಇರಬಹುದು. ಅಲ್ಲಿಯವರೆಗೂ ಕೂಡ ನಾವು ಒಂದು ಕನ್ಫರ್ಮೇಷನನ್ನು ಕೊಡದೆ ಅದಕ್ಕೆ ಇದು ಸತ್ಯ ಅನ್ನೋ ಮುದ್ರೆಯನ್ನು ಕೂಡ ಒತ್ತದೆ ಅಲ್ಲಿಯವರೆಗೂ ಕಾಯಬೇಕಾಗತ್ತೆ. ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಎಲ್ಲ ವೀಕ್ಷಕರಿಗೂ ಕೂಡ ಆ ರೀತಿಯಾದಂಥ ಅನ್ಯಥಾ ಭಾವ ನೀವೇನಾದರೂ ಅನಿಸಿದ್ರೆ ಅಥವಾ ರಚಿತಾರಾಮ್ ಅವರ ಅಭಿಮಾನಿಗಳು ಕೂಡ ಏನಾದರೂ ನೊಂದ್ಕೊಂಡಿದ್ರೆ ಕೊನೆಯದಾಗಿ ಆ ಕ್ಷಮೆ ಕೂಡ ಇರಲಿ ಅಂತ ಹೇಳ್ತಾ ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.